ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಪ್ರೋಟೀನ್ ಕಬಾಬ್ ಥರ ಮಾಡಿ ತೋರಿಸ್ತಿದ್ದೇನೆ. ಇದಕ್ಕೆ ಸೋಯಾಬೀನ್ಸು, ಆಮೇಲೆ ಸಿಹಿಗುಂಬಳಕಾಯಿ, ಆಮೇಲೆ ಚನಾ ದಾಲು. ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ ಒಂದು 2 ಸೀಟಿಗೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2 ಸೀಟಿ ಬೇಯಿಸ್ಕೊಳ್ತೀನಿ. ಇವಾಗ ಕುಕ್ಕರ ಮುಚ್ಚುಳಿ ಹಾಕಿ ಒಂದು 2 ಸೀಟಿ ತೆಗೆಯೋಣ. ಇವಾಗ ನಾನು ಇದು ಬೇಯಿಸಿದ್ದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ. ಮಿಕ್ಸಿಯಲ್ಲಿ ಹಾಕಿ ಒಂದು ಸ್ವಲ್ಪ ಟೈಮ್ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಇದೆ, ಇವಾಗ ತಂಡ ಮಾಡ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕಿ ಜೊತೆ ಗ್ರೈಂಡ್ ಮಾಡಬೇಕು. ಇವಾಗ ಇದು ಮಿಕ್ಸಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇವಾಗ ಇದಕ್ಕೆ ಮಸಾಲ, ಈರುಳ್ಳಿ, ಚೀಸು, ಆಮೇಲೆ ಪನ್ನೀರು ಇವನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು. ಯಾಕಂದರೆ ಅಕ್ಕಿ ಹಿಟ್ಟು ಯಾಕಂದರೆ ಅದು ಸ್ವಲ್ಪ ಕ್ರಿಪ್ಸಿಯಾಗಿ ಬರುತ್ತೆ, ಕರಿಯಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ. ಆಮೇಲೆ ಇದಕ್ಕೆ ಉಪ್ಪು, ಹಳದಿ ಪೌಡರು, ಆಮೇಲೆ ಕೆಂಪು ಮೆಣಸಿನ ಪೌಡರು. ಯಾಕಂದ್ರೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಖಾರ ಜಾಸ್ತಿ ಆಗ್ತಿಲ್ಲ. ಆಮೇಲೆ ಸ್ವಲ್ಪ ಗರಂ ಮಸಾಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಒಂದು ಪೆನ್ಸಿಲ್ ತೊಗೊಳ್ಬೇಕು. ನಾನು ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ಪೆನ್ಸಿಲು, ಈ ಥರ ಯಾವುದು ನಿಮ್ಮ ಮನೇಲಿ ಪೆನ್ಸಿಲ್ ಇದ್ದೇ ಇರುತ್ತೆ. ಇವಾಗ ಇದನ್ನು ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಮಾಡಿಕೊಂಡು ಈ ಥರ ಉತ್ಕೊಂಡ್ಬಿಟ್ಟಿನಿ. ಯಾಕಂದರೆ ಒಳಗಡೆ ಓಪನ್ ಇದೆ. ನೀವು ಯಾವ ಸೇಪಲ್ಲಾದರೂ ಮಾಡ್ಬೋದು, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ಬೋದು. ನಾನು ಈ ಥರ ಸೇಪ್ ಮಾಡ್ತೀನಿ, ಯಾಕಂದರೆ ಒಳಗಡೆ ಓಪನ್ ಇದ್ರೆ ಅದು ಎಣ್ಣೆ ಒಳಗಡೆ ಹೋಗಿ ಚೆನ್ನಾಗಿ ಬರುತ್ತೆ ಅಂತೇಳಿ. ಇವಾಗ ಈ ಥರ ಇಟ್ಕೊಂಡ್ಬಿಡಿ. ತುಂಬ ದಪ್ಪನೂ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಅಷ್ಟು ಡೀಪ್ ಫ್ರೈ ಮಾಡಲ್ಲ. ಇದನ್ನು ಎಷ್ಟು ಬೇಕಂತ ಅಷ್ಟೇ ಎಣ್ಣೆ ಇಟ್ಕೊಂಡು ಮಾಡ್ಕೊಳ್ಬೇಕು ಅಷ್ಟೇ. ಎಣ್ಣೆ ನಾನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ಇದ್ರ ಮೇಲೆ ಇಡ್ತೀನಿ. ಇದು ಚಿಕನಲ್ಲೂ ಮಾಡ್ತಾರೆ. ಚಿಕನನ್ನು ಬೇಯಿಸ್ಕೊಂಡು ಈ ಥರ ಮಾಡ್ತಾನೆ. ಇವತ್ತು ನಾನಿದು ನವರಾತ್ರಿ ಅಂತೇಳಿ ವೆಜ್ಜಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಆ ಕಡೆ ಈ ಕಡೆ ಎಲ್ಲ ಈ ಕಡೆ ಮಾಡ್ಕೊಳ್ಳಿ, ಸೈಡೆಲ್ಲ ಚೆನ್ನಾಗಿ ಬೆಂದು ಬರುತ್ತೆ. ಸ್ವಲ್ಪ ಮೀಡಿಯಮ್ ಸೈಡಲ್ಲಿ ಇವಾಗ ಇದನ್ನು ಪಲ್ಟಿ ಮಾಡ್ಕೊಳ್ಬೇಕು. ಇದನ್ನು ಪಲ್ಟಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ಚೆನ್ನಾಗಿ ಬ್ರೌನ್ ಆಗಿದೆ. ಇವಾಗ ಇದು ಬೆಂದಿದೆ. ಇದು ಇವಾಗ ನಿಮಗೆ ಎಷ್ಟು ಎಣ್ಣೆ ಬೇಕಷ್ಟು ಹಾಕ್ಕೊಳ್ಬೋದು. ನಾನು ಜಾಸ್ತಿ ಹಾಕಲಿಲ್ಲ, ಸ್ವಲ್ಪನೇ ಹಾಕಿದ್ದೇನೆ. ಯಾಕಂದರೆ ನಾನು ಒಂದ್ಸರಿ ಎಣ್ಣೆ ಯೂಸ್ ಮಾಡಿ ಆಮೇಲೆ ಬಿಸಾಡ್ಬಿಡ್ತೀನಿ, ಅದನ್ನ ಇಟ್ಕೊಳ್ಳಲ್ಲ ನಾನು ಎಣ್ಣೆನ. ಇದು ಮಕ್ಕಳಿಗೆ ತುಂಬ ಇದಿರುತ್ತೆ, ವಿಟಮಿನ್, ಕ್ಯಾಲ್ಸಿಯಂ ಥರ ಇರುತ್ತೆ. ಯಾಕಂದರೆ ಇದರಲ್ಲಿ ಪನ್ನೀರು, ಚೀಸು, ಸೋಯಾ ಅಂತ ಇರುತ್ತಲ್ಲ. ಆಮೇಲೆ ಸಿಹಿಗುಂಬಳಕಾಯಿನೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಈ ಥರ ಕಬಾಬ್ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಮನೇಲಿ ಮಾಡಿ ನೋಡಿ. ಇವಾಗ ನೋಡಿ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಖುಷಿಯಾಗಿರುತ್ತೆ. ಇದನ್ನು ಟೇಸ್ಟ್ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.